ಎಲ್ಲ ಸಾಧನೆಯ ವ್ಯಕ್ತಿಗಳ ಬದುಕಿನ ಕಥೆಯು ಸ್ಫೂರ್ತಿದಾಯಕ, ಪ್ರೇರಣಾದಾಯಕ. ಗಾನ ಕೋಗಿಲೆ ಎಂದೇ ಪ್ರಸಿದ್ಧರಾಗಿದ್ದ ಶ್ರೇಷ್ಠ ಗಾಯಕಿ ಎಸ್ ಜಾನಕಿ ಅವರ ಬದುಕು ಕೂಡ ಕಲೆಯ ಕ್ಷೇತ್ರದ ಹೊಸ ಪೀಳಿಗೆಗೆ ಸ್ಫೂರ್ತಿಯ ಜೊತೆಗೆ ಶ್ರದ್ಧೆ ಮತ್ತು ದೃಢತೆಯ ಪ್ರತೀಕವಾಗಿದೆ. ಎಸ್ ಜಾನಕಿ ಅವರಿಗೆ ತಮ್ಮ 3ನೇ ವಯಸ್ಸಿನಲ್ಲೇ ಶುರುವಾದ ಹಾಡುವ ಆಸಕ್ತಿಯೇ ಮುಂದೆ ವೃತ್ತಿಯಾಗಿದ್ದು, ಸಂಗೀತವೇ ಬದುಕಿನ ಉಸಿರಾಗಿದ್ದು, ಭಾರತೀಯ ಸಿನಿಮಾ ರಂಗವೇ ಬೆರಗಾಗುವಂತೆ ಹೊಸ ಇತಿಹಾಸ ಸೃಷ್ಟಿಸಿದ್ದು ಹೇಗೆ ಎನ್ನುವ ಅಚ್ಚರಿ ಮೂಡಿಸುತ್ತೆ ಅವರ ಬದುಕಿನ ಪುಟಗಳನ್ನು ಅವಲೋಕಿಸಿದಾಗ. ಕಿರಿಯ ವಯಸ್ಸಿನಲ್ಲೇ ಸರಿಗಮಪದನಿಯ ಸ್ನೇಹ ಒಲಿದದ್ದು, 6ನೇ ವಯಸ್ಸಿನಲ್ಲೇ ಇವರ ಗುರುಗಳಾದ ನಾದಸ್ವರ ವಿದ್ವಾನ್ ಅವರು ಎಸ್ ಜಾನಕಿ ಅವರ ಅಗಾಧ ಪ್ರತಿಭೆ ನೋಡಿ ಆಶೀರ್ವಾದ ಮಾಡಿದ್ದು, ಆನಂತರ ಆಂಧ್ರಭೂಮಿಯಿಂದ ಚೆನ್ನೈನ ಎವಿಎಂ ಸ್ಟುಡಿಯೋ ಸೇರಿ ತಮ್ಮ 19ನೇ ವಯಸ್ಸಿನಲ್ಲೇ 6 ಭಾಷೆಗಳಲ್ಲಿ ಸಿನಿಮಾ ಗೀತೆಗಳನ್ನು ಸೊಗಸಾಗಿ ಹಾಡಿ ಮೋಡಿ ಮಾಡಿದ ಶ್ರೇಷ್ಠ ಗಾಯಕಿ ಡಾ. ಎಸ್ ಜಾನಕಿ ಅವರ ಸಾಧನೆ ಸಿನಿಮಾ ಚರಿತ್ರೆಯಲ್ಲಿ ನಿಜಕ್ಕೂ ಒಂದು ಅಪೂರ್ವ ದಾಖಲೆ ಎಂದೇ ಹೇಳಬೇಕು. 17 ಭಾಷೆಗಳಲ್ಲಿ ಸುಮಾರು 48,000 ಹಾಡುಗಳನ್ನು ಹಾಡಿ 6 ದಶಕಗಳ ಕಾಲ ಸಂಗೀತ ಪ್ರೇಮಿಗಳ ಹೃದಯ ಸಾಮ್ರಾಜ್ಞಿಯಾಗಿ ಮೆರೆದ ಎಸ್ ಜಾನಕಿ ಅವರು ಚಿರನಿದ್ರೆಗೆ ಜಾರಿದ್ದು ಮೈಸೂರಿನಲ್ಲಿ ಚಾಮುಂಡಿ ತಾಯಿಯ ಮಡಿಲಲ್ಲಿ. ಇವರು ಗಾಯನ ಆರಂಭಿಸಿದ ಪ್ರಥಮಗಳಲ್ಲಿ 1962ರ ಸಮಯದಲ್ಲೇ ಕನ್ನಡದ ಓಹಿಲೇಶ್ವರ ಸಿನಿಮಾಗೆ ಹಾಡಿದ್ದಾಗಲಿ, ಮುಂದೆ 2026ರಲ್ಲಿ ಇದೇ ಕನ್ನಡ ಮಣ್ಣಿನಲ್ಲಿ ತಮ್ಮ ಕೊನೆಯುಸಿರೆಳೆದದ್ದಾಗಲಿ ಎಲ್ಲವೂ ವಿಧಿಯಾಟ ಎಂದೇ ಹೇಳಬೇಕು. ನಮ್ಮ ಕರ್ನಾಟಕ ಘನ ಸರ್ಕಾರವು ಸರ್ಕಾರಿ ಗೌರವದೊಂದಿಗೆ ಎಸ್ ಜಾನಕಿ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಿದ್ದು, ಶ್ರೇಷ್ಠ ಗಾಯಕಿ ಎಸ್ ಜಾನಕಿ ಅವರ ಸಾಧನೆಗೆ, ವ್ಯಕ್ತಿತ್ವಕ್ಕೆ ಸಂದ ವಿಶೇಷವಾದ ಗೌರವ ಎಂದೇ ಹೇಳಬೇಕು. ಸಿನಿಮಾ ರಂಗದ ಹಲವಾರು ದಿಗ್ಗಜ ಕಲಾವಿದರು, ತಂತ್ರಜ್ಞರು ಎಸ್ ಜಾನಕಿ ಅವರಿಗೆ ಅಶ್ರುತರ್ಪಣ ಅರ್ಪಿಸಿ ಗೌರವ ಸಮರ್ಪಿಸಿದ್ದಾರೆ. ಸಂಗೀತ ಕ್ಷೇತ್ರಕ್ಕೆ ಹೊಸದಾಗಿ ಹೆಜ್ಜೆ ಇಡುವ ಪ್ರತಿಯೊಬ್ಬರೂ ಎಸ್ ಜಾನಕಿ ಅವರಿಂದ ಸ್ಫೂರ್ತಿಗೊಂಡವರೇ. ಬಹಳಷ್ಟು ಗಾಯಕಿಯರು ಇವರ ಹಾಡುಗಳಿಂದ ಹೆಸರು ಮಾಡಿದವರೇ. ಖ್ಯಾತ ಗಾಯಕಿ ಚಿತ್ರ ಅವರು ಯಾವಾಗಲೂ ತಾವು ಜಾನಕಿ ಅಮ್ಮ ಅವರ ದೊಡ್ಡ ಅಭಿಮಾನಿ ಎಂದೇ ಹೆಮ್ಮೆಯಿಂದ ಹೇಳುತ್ತಿದ್ದರು. ಸಂಗೀತ ಕ್ಷೇತ್ರದ ದಿಗ್ಗಜರಾದ ಜಿಕೆ ವೆಂಕಟೇಶ್, ಎನ್.ಎಸ್. ವಿಶ್ವನಾಥನ್, ಇಳಯರಾಜ, ಕೆವಿ ಮಹದೇವನ್ ಅವರಿಂದ ಮೊದಲ್ಗೊಂಡು ಉಪೇಂದ್ರ ಕುಮಾರ್, ಬಾಲಮುರಳಿ ಕೃಷ್ಣ, ರಾಜನ್ ನಾಗೇಂದ್ರ, ಎಂ ರಂಗರಾವ್, ಆರ್ ರೆಹಮಾನ್ ಸೇರಿದಂತೆ ಬಾಲಿವುಡ್ನ ಆ ದಿನಗಳ ಬಪ್ಪಿ ಲಹರಿ, ಆರ್.ಡಿ. ಬರ್ಮನ್ ಮುಂತಾದ ಸುಪ್ರಸಿದ್ಧ ಸಂಗೀತ ನಿರ್ದೇಶಕರ ಸಿನಿಮಾಗಳಲ್ಲಿ ಜಾನಕಿ ಅಮ್ಮ ಅವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತಿತ್ತು. ಅವರ ಕಂಠಸಿರಿಗೆ ಅಷ್ಟೊಂದು ಬೇಡಿಕೆ ಇತ್ತು. ಅವರ ಹಾಡುಗಳಿಗೆ ಅಷ್ಟೊಂದು ಜನಪ್ರಿಯತೆ ಇತ್ತು. ಎಸ್ ಜಾನಕಿ ಅವರು ಹಿಂದಿಯಲ್ಲಿ ಅನಿಲ್ ಕಪೂರ್ ಅಭಿನಯದ ಸಾಹೇಬ್ ಚಿತ್ರದಲ್ಲಿ ಹಾಡಿದ ಹಾಡು ತುಂಬಾ ಪ್ರಸಿದ್ಧಿ ಪಡೆದಿತ್ತು. ಎಸ್. ಪಿ. ಬಾಲಸುಬ್ರಹ್ಮಣ್ಯಂ, ಪಿ. ಬಿ. ಶ್ರೀನಿವಾಸ್, ಹಿಂದಿಯ ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ ಸೇರಿದಂತೆ ಬಹಳಷ್ಟು ಖ್ಯಾತ ಗಾಯಕರ ಜೊತೆ ಧ್ವನಿಗೂಡಿಸಿದ ಅವರ ಜೊತೆಯಲ್ಲಿ ಎಂದಿಗೂ ಮರೆಯಲಾಗದ ಅಸಂಖ್ಯಾತ ಗೀತೆಗಳನ್ನು ಹಾಡಿ ರಂಜಿಸಿದ ಹೆಗ್ಗಳಿಕೆ ಎಸ್ ಜಾನಕಿ ಅವರದು. ಕನ್ನಡ ಕಣ್ಮಣಿ ಡಾ. ರಾಜ್ಕುಮಾರ್ ಅವರೊಂದಿಗೆ ಎಸ್ ಜಾನಕಿ ಅವರು ಹಾಡಿದ್ದೆಲ್ಲವೂ ಸೂಪರ್ ಹಿಟ್ ಗೀತೆಗಳೇ. ಎಸ್ ಜಾನಕಿ ಅವರು ಇಷ್ಟೆಲ್ಲ ಸಾಧನೆ ಮಾಡಲು ಹೇಗೆ ಸಾಧ್ಯವಾಯಿತು? ಕಪ್ಪು ಬಿಳುಪಿನ ಯುಗದಿಂದ ಈಸ್ಟ್ಮನ್ ಕಲರ್ ತನಕ, ಅಲ್ಲಿಂದ ಕಲರ್ಫುಲ್ ಸಿನಿಮಾಸ್ಕೋಪ್ ತನಕ ಯಾವ ಅಡೆತಡೆಗಳಿಲ್ಲದೆ ಸರಾಗವಾಗಿ 6 ದಶಕಗಳ ಕಾಲ ಗಾಯಕಿಯಾಗಿ ತಮ್ಮ ವರ್ಚಸ್ಸನ್ನು, ಪ್ರಖ್ಯಾತಿಯನ್ನು, ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವುದೆಂದರೆ ಸುಲಭದ ಮಾತೇ? ಎಸ್ ಜಾನಕಿ ಅವರಿಗೆ ಪೈಪೋಟಿಯೇ ಇರಲಿಲ್ಲವೇ? ಇತ್ತು. ವೃತ್ತಿಯಲ್ಲಿ ಸಹಜವಾಗಿ ಎದುರಾಗುವ ಭಿನ್ನಾಭಿಪ್ರಾಯ, ಅಪಮಾನಗಳು ಇರಲಿಲ್ಲವೇ? ಇತ್ತು. ಆದರೂ ಅದೆಲ್ಲವನ್ನೂ ಮೀರಿ ನಿಲ್ಲುವ ಆತ್ಮಾಭಿಮಾನ, ಆತ್ಮಸ್ಥೈರ್ಯವೇ ಎಸ್ ಜಾನಕಿ ಅವರಲ್ಲಿನ ದೊಡ್ಡ ಶಕ್ತಿಯಾಗಿತ್ತು. ಅಷ್ಟೇ ದೊಡ್ಡದಾದ ಅವರಲ್ಲಿನ ಮತ್ತೊಂದು ಶಕ್ತಿ ಅವರ ಧ್ವನಿ. ಅದು ಪ್ರೇಮಗೀತೆ ಇರಲಿ, ವಿರಹ ಗೀತೆ ಇರಲಿ, ಭಕ್ತಿ ಇರಲಿ, ಶೋಕವಿರಲಿ, ಪೌರಾಣಿಕ, ಜಾನಪದ ಯಾವ ಬಗೆಯ ಹಾಡಾದರೂ ಭಾವ ತುಂಬಿ ಹಾಡುತ್ತಿದ್ದರು. ಅವರಿಗೆ ಅವರೇ ಸಾಟಿಯಾಗಿದ್ದರು. ಪುಟ್ಟ ಮಗುವಿನಂತೆ ಹಾಡುವ, ಗಂಡು ಧ್ವನಿಯಲ್ಲಿ ಹಾಡುವ, ವಯಸ್ಸಾದ ವೃದ್ಧೆಯಂತೆ ಹಾಡುವ ವಿಶೇಷ ಕಲೆ ಎಸ್ ಜಾನಕಿ ಅವರಿಗೆ ಸಿದ್ಧಿಯಾಗಿತ್ತು. ಸಂಗೀತವೇ ಉಸಿರೆಂದು ಕೊಂಡ ಜಾನಕಿ ಅಮ್ಮ ಅವರ ವೃತ್ತಿ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನು ನೋಡಿದಾಗ ಸಹಜವಾಗಿಯೇ ಇವರು ಇಷ್ಟೊಂದು ಸ್ವಾಭಿಮಾನಿಯಾಗಿದ್ದರೆ ಅನ್ನಿಸುವುದುಂಟು. ಆ ದಿನಗಳಲ್ಲಿ ತೆಲುಗು ಚಿತ್ರರಂಗದ ಮಹಾನ್ ನಟಿ ಎನಿಸಿದ್ದ ಸಾವಿತ್ರಿ ಅವರ ಚಿತ್ರಕ್ಕೆ ಹಾಡಲು ಆ ಚಿತ್ರದ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಎಸ್ ಜಾನಕಿ ಅವರನ್ನು ಆಯ್ಕೆ ಮಾಡಿದ್ದರಂತೆ. ಆದರೆ ಚಿತ್ರದ ನಾಯಕಿ ಸಾವಿತ್ರಿ ಅವರು ತಮ್ಮ ಸಿನಿಮಾಗೆ, ತಾವು ಅಭಿನಯಿಸುತ್ತಿರುವ ಪಾತ್ರಕ್ಕೆ ಎಸ್ ಜಾನಕಿ ಅವರು ಹಾಡುವುದು ಬೇಡ ಎಂದರಂತೆ. ಕಾರಣ, ಸಾವಿತ್ರಿ ಅವರು ತಮ್ಮ ಸಿನಿಮಾಗೆ ಮಾಮೂಲಿಯಂತೆ ಪಿ. ಸುಶೀಲಾ ಅವರೇ ಹಾಡಬೇಕೆಂದು ಪಟ್ಟು ಹಿಡಿದರಂತೆ. ವಿಷಯ ತಿಳಿದದ್ದೇ ತಡ ಎಸ್ ಜಾನಕಿ ಅವರು ಆವತ್ತಿನಿಂದ ಸಾವಿತ್ರಿಯ ಸಿನಿಮಾಗೆ ತಾವು ಮುಂದೆಂದೂ ಹಾಡುವುದಿಲ್ಲ ಎನ್ನುವ ಕಠಿಣ ನಿರ್ಧಾರ ತೆಗೆದುಕೊಂಡರಂತೆ.
ವೃತ್ತಿಯ ವಿಷಯದಲ್ಲಿ ಎಸ್ ಜಾನಕಿ ಹಾಗೂ ಪಿ ಸುಶೀಲ ಅವರ ನಡುವೆ ಎಂದು ಯಾವುದೇ ರೀತಿಯ ಮುನಿಸು ಭಿನ್ನಾಭಿಪ್ರಾಯಗಳು ಇರಲಿಲ್ಲ. ಕೊನೆವರೆಗೂ ಅವರು ಗೆಳತಿಯರಾಗಿಯೇ ಇದ್ದರು. ಎಸ್ ಜಾನಕಿ ಅವರು ಹಾಡಲು ಶುರುಮಾಡಿದಾಗ ಎಂ.ಎಸ್. ವಿಶ್ವನಾಥನ್, ಇಳಯರಾಜ ಇಬ್ಬರೂ ಖ್ಯಾತಿಯ ಉತ್ತುಂಗದಲ್ಲಿದ್ದರು. ಅದೇ ರೀತಿ ಎಸ್ ಜಾನಕಿ ಅವರು ಕೂಡ ಎಲ್ಲ ಸಂಗೀತ ನಿರ್ದೇಶಕರ ಅಚ್ಚುಮೆಚ್ಚಿನ ಗಾಯಕಿಯಾಗಿ ಅತ್ಯಂತ ಬೇಡಿಕೆಯ ಗಾಯಕಿಯಾಗಿದ್ದರು. ಒಮ್ಮೆ ಅನಿರೀಕ್ಷಿತವಾಗಿ ಈ ಇಬ್ಬರು ಸಂಗೀತ ನಿರ್ದೇಶಕರು ಒಂದೇ ದಿನ ತಮ್ಮ ಚಿತ್ರಗಳಿಗೆ ಹಾಡಲು ಎಸ್ ಜಾನಕಿ ಅವರಿಂದ ಕಾಲ್ ಶೀಟ್ ಪಡೆದಿರುತ್ತಾರೆ. 2 ಚಿತ್ರದ ಹಾಡುಗಳಿಗೂ ಚೆನ್ನೈನ ಎವಿಎಂ ಸ್ಟುಡಿಯೋದಲ್ಲೇ ರೆಕಾರ್ಡಿಂಗ್. 2 ರೆಕಾರ್ಡ್ ರೂಮುಗಳು ಅಕ್ಕಪಕ್ಕದಲ್ಲೇ ಇದ್ದುದರಿಂದ ಇಳಯರಾಜ ಅವರಿಗೆ ಮೊದಲೇ ತಿಳಿಸಿದಂತೆ ಎಂಎಸ್ ವಿಶ್ವನಾಥ್ ಅವರ ಹಾಡನ್ನು ಪೂರ್ಣಗೊಳಿಸಿದ ಕೂಡಲೇ ಬರುವುದಾಗಿ ಹೇಳಿದ್ದರಂತೆ ಎಸ್ ಜಾನಕಿ ಅವರು. ಆದರೆ ವಿಶ್ವನಾಥ್ ಅವರ ಹಾಡಿನ ರೆಕಾರ್ಡಿಂಗ್ ಮುಗಿಯುವುದು ಬಹಳ ತಡವಾಗುತ್ತದೆ. ಜಾನಕಿ ಅವರು ಹಾಡು ಮುಗಿಸಿ ಬರುವಷ್ಟರಲ್ಲಿ ಇಳಯರಾಜ ಅವರು ಬೇರೆ ಗಾಯಕಿಯಿಂದ ಹಾಡಿಸುತ್ತಿದ್ದರಂತೆ. ವಿಷಯ ತಿಳಿಯುತ್ತಿದ್ದಂತೆ ಜಾನಕಿ ಅವರು ಹೇಳದೆ ಕೇಳದೆ ಅಲ್ಲಿಂದ ಹೊರಟು ಹೋದರಂತೆ. ಬಹಳಷ್ಟು ದಿನಗಳ ಕಾಲ ಇಳಯರಾಜ ಅವರ ಸಿನಿಮಾಗೆ ಹಾಡಿರಲಿಲ್ಲವಂತೆ. ಸಿನಿಮಾ ವೃತ್ತಿಯಲ್ಲಿ ಇಂತಹ ಘಟನೆಗಳು ಸರ್ವೇ ಸಾಮಾನ್ಯ. ಎಸ್ ಜಾನಕಿ ಅವರ ಇಂಪಾದ ಗಾಯನದಷ್ಟೇ ಅವರ ಬದುಕು ಕೂಡ ಮಧುರವಾಗುತ್ತೆ. ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಹೃದಯಕ್ಕೆ ಆನಂದದ ತಂಪೆರೆದ ಎಸ್ ಜಾನಕಿ ಅವರ ನಿಜ ಜೀವನ ನಿಜಕ್ಕೂ ಆನಂದಮಯವಾಗಿತ್ತೆ? ಇಲ್ಲ ಅನ್ನಿಸುತ್ತದೆ. ಎಸ್ ಜಾನಕಿ ಅವರು ನಮ್ಮನ್ನು ಅಗಲಿದ ನಂತರದ ಬೆಳವಣಿಗೆ ನೋಡಿದಾಗ, ಅವರನ್ನು ಕುರಿತಾಗಿ ಹಬ್ಬಿದ ಹಲವಾರು ವದಂತಿಗಳನ್ನು ನೋಡಿದಾಗ, ಅವರು 100 ಕೋಟಿಗಳ ಒಡತಿ, ಆ ಕೋಟಿಗಳು ಯಾರ ಪಾಲಾಯಿತು? ಅವರ ವೈಯಕ್ತಿಕ ಬದುಕಿನಲ್ಲಿ ಏನೆಲ್ಲಾ ಕಹಿ ಘಟನೆಗಳು ನಡೆದಿತು ಎನ್ನುವ ವಿವಾದದ ಛಾಯೆ ಆವರಿಸಿದ್ದು ನಿಜಕ್ಕೂ ಬೇಸರದ ವಿಷಯ. ಎಸ್ ಜಾನಕಿ ಅವರ ಮಧುರ ಗೀತೆಗಳಲ್ಲಿ ಯಾವುದು ಶ್ರೇಷ್ಠ ಎನ್ನುವುದನ್ನು ಆಯ್ಕೆ ಮಾಡಲಾಗದಷ್ಟು ಅತ್ಯುತ್ತಮ ಗೀತೆಗಳನ್ನು ಹಾಡಿದ್ದಾರೆ. ಅವರು ಹಾಡಿದ ಉಪಾಸನೆ ಚಿತ್ರದ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ, 1966ರಲ್ಲಿ ತೆರೆಕಂಡ ಸಂಧ್ಯಾರಾಗದ ನಿನ್ನ ನಂಬಿದೆ ತಾಯಿ ಭಾರತಿ, ಗೆಜ್ಜೆ ಪೂಜೆ ಸಿನಿಮಾದ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಮತ್ತು ಪಂಚಮವೇದ ಪ್ರೇಮದ ನಾದ ಹಾಡುಗಳು ಎಷ್ಟು ಬಾರಿ ಕೇಳಿದರೂ ಪುನಃ ಕೇಳಬೇಕೆನಿಸುವಂತಹ ಹೊಸ ಭಾವಸ್ಪರ್ಶವನ್ನು ಕಲ್ಪಿಸುವ ಹಾಡುಗಳು. ತೆರೆಯ ಮೇಲೆ ನಾವು ನೋಡುವ ಪ್ರತಿ ಹಾಡಿನ ಹಿಂದೆ ಎಷ್ಟೋ ಜನರ ಪರಿಶ್ರಮ ಇರುತ್ತೆ. ನಿರ್ಮಾಪಕರ ನಂಬಿಕೆ, ನಿರ್ದೇಶಕನ ಕನಸು, ಸಂಗೀತ ನಿರ್ದೇಶಕನ ಸ್ವರ ಸಂಯೋಜನೆ, ಸಾಹಿತಿಯ ಕಲ್ಪನೆಗೆ ಜೀವ ತುಂಬಿ ಹಾಡಿದಾಗಲೇ ಅದೊಂದು ಸುಂದರ ಹಾಡಾಗಿ ಮೂಡುತ್ತದೆ. ತೆರೆಯ ಮೇಲೆ ಅಭಿನಯಿಸುವ ಕಲಾವಿದರ ನೈಜ ಅಭಿನಯಕ್ಕೆ ಹೊಸ ಶೋಭೆ ತರುತ್ತದೆ. ಅದೊಂದು ಸುಂದರ ಅನುಭವವಾಗಿ ಜನರ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಇಂತಹ ಲೆಕ್ಕವಿಲ್ಲದಷ್ಟು ಹಾಡುಗಳಿಗೆ ಜೀವ ತುಂಬಿದ ಶ್ರೇಷ್ಠ ಗಾಯಕಿ, ಸ್ವರಸಾಮ್ರಾಜ್ಞೆ ಡಾ. ಎಸ್. ಜಾನಕಿ ಅವರ ಮಧುರವಾದ ಗಾಯನವು ಸಾವಿರಾರು ಕಲಾವಿದರಿಗೆ, ತಂತ್ರಜ್ಞರಿಗೆ ಚಿತ್ರರಂಗದಲ್ಲಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರಲು ನೆರವಾಯಿತು ಎಂದರೆ ತಪ್ಪಾಗಲಾರದು. ಎಸ್ ಜಾನಕಿ ಅವರು ಹಾಡಲೆಂದೇ ಬಂದವರು. ಸಂಗೀತವೇ ಅವರ ಲೋಕ. ಹೊರ ಪ್ರಪಂಚದ ಯಾವ ಭ್ರಮೆಯೂ ಅವರ ಹತ್ತಿರ ಸುಳಿಯಲಿಲ್ಲ. ಅವರಿಗೆ ಹಾಡುವುದೇ ಜಗತ್ತು. ಕಣಕಣವೂ ಸಂಗೀತವೇ, ಪ್ರತಿ ಪದವೂ ಆನಂದವೇ. ಹೀಗಾಗಿಯೇ ಎಸ್ ಜಾನಕಿ ಅವರು ಬಹುಶಃ ಸಂಗೀತದ ಮೇಲಿನ ಅಗಾಧವಾದ ಪ್ರೀತಿಯಿಂದಾಗಿ ತಮ್ಮ ವೈಯಕ್ತಿಕ ಬದುಕಿನ ಬಯಕೆಗಳು, ಮಾನವ ಸಹಜ ಕೋರಿಕೆಗಳನ್ನೆಲ್ಲ ಬದಿಗಿಟ್ಟು ಇಡೀ ಬದುಕನ್ನು ಸಂಗೀತಕ್ಕಾಗಿಯೇ ಸಮರ್ಪಿಸಿಕೊಂಡರೆ, ಬಿಡುವಿಲ್ಲದೆ ಹಾಡುವ ಕಾಯಕದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಎಲ್ಲರಂತೆ ಕುಟುಂಬದ ಜೊತೆ ಬೆರೆಯುವ ಅವಕಾಶದಿಂದ ವಂಚಿತರಾದರೆ ಎನ್ನುವ ಪ್ರಶ್ನೆಯೂ ಮೂಡುತ್ತದೆ. ಕರ್ತವ್ಯವೇ ದೇವರೆಂದು ಭಾವಿಸುವ ಎಸ್ ಜಾನಕಿ ಅವರಂತಹ ದೈವತ್ವದ ಗುಣಗಳಿರುವ ಸಾಧಕರಿಗೆ ಯಾವ ತ್ಯಾಗವೂ ದೊಡ್ಡದಾಗಿ ಕಾಣುವುದಿಲ್ಲ, ಯಾವ ಕಷ್ಟವೂ ದೊಡ್ಡದೆನಿಸುವುದಿಲ್ಲ. ತಮ್ಮಿಂದ ಖುಷಿಪಟ್ಟ ಅಭಿಮಾನಿಗಳು, ತಮ್ಮ ಹಾಡುಗಳನ್ನು ಆಲಿಸಿ ಆನಂದದಲ್ಲಿ ತೇಲಿಹೋದ ಸಂಗೀತ ಪ್ರೇಮಿಗಳೇ ಸಾಕು ಎನಿಸುತ್ತದೆ. ಅವರ ಖುಷಿಯಲ್ಲಿ ತಮ್ಮ ನೋವನ್ನೆಲ್ಲ ಮರೆತುಬಿಡುತ್ತಾರೆ. ಬಹುಶಃ ಎಸ್ ಜಾನಕಿ ಅವರ ಬದುಕಿನಲ್ಲಿ ನಡೆದದ್ದು ಸಹ ಇದೇ ಇರಬಹುದು. ಪತಿ ರಾಮ್ ಪ್ರಸಾದ್ ಅವರ ಜೊತೆಗಿನ ಸುಮಾರು 39 ವರ್ಷಗಳ ಅನ್ಯೋನ್ಯ ದಾಂಪತ್ಯ ಜೀವನದಲ್ಲಿ ಯಾವುದೇ ಬಿರುಕುಗಳಿರಲಿಲ್ಲ. ಎಸ್ ಜಾನಕಿ ಅವರು ಬೇಡಿಕೆಯ ಉತ್ತುಂಗದಲ್ಲಿರುವಾಗ ಅವರ ಎಲ್ಲ ಸಿನಿಮಾ ವ್ಯವಹಾರಗಳನ್ನು ಬಹು ನಿಷ್ಠೆಯಿಂದ ನಿರ್ವಹಿಸಿದವರೇ ರಾಮ್ ಪ್ರಸಾದ್ ಅವರು. ಪತಿಯ ನಿಧನದಿಂದ ಕಂಗಾಲಾಗಿದ್ದ ಎಸ್ ಜಾನಕಿ ಅವರಿಗೆ ತಮ್ಮ ಪ್ರೀತಿಯ ಪುತ್ರ ಮುರಳಿ ಕೃಷ್ಣ ಅವರ ಅಗಲಿಕೆ ಸಹಜವಾಗಿಯೇ ಮಾನಸಿಕವಾಗಿ ಮತ್ತಷ್ಟು ಕುಗ್ಗುವಂತೆ ಮಾಡಿತ್ತು. ಒಬ್ಬ ಉತ್ತಮ ಗಾಯಕ, ಸಂಗೀತಗಾರನಾಗಿದ್ದ ಮಗನನ್ನು ಕಳೆದುಕೊಂಡ ನೋವು ಅವರಲ್ಲಿತ್ತು. ತಮ್ಮ ಹಾಡುಗಳಿಂದ ಎಲ್ಲರನ್ನೂ ರಂಜಿಸಿದ ಎಸ್ ಜಾನಕಿ ಅವರು ತಮ್ಮ ವೇದನೆಗಳನ್ನು ಮಾತ್ರ ಯಾರಿಗೂ ಹೇಳದೆ ಹೋದರೆ, ಎಸ್ ಜಾನಕಿ ಅವರು ಕೇವಲ ಗಾಯಕಿಯಲ್ಲ,
ಸ್ವರಗಳ ಜೊತೆ ಭಾವಲೋಕದಲ್ಲಿ ವಿಹರಿಸಿ ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ಪ್ರತಿ ಪದಗಳ ಅರ್ಥವನ್ನು ಗ್ರಹಿಸಿ ತಾವೇ ಆ ಪಾತ್ರವಾಗಿ ತಾವೇ ಆ ಸ್ವರವಾಗಿ ಹಾಡುತ್ತಿದ್ದುದರಿಂದಲೇ ಪ್ರತಿ ಹಾಡಿನಲ್ಲೂ ನೈಜತೆ ಇರುತ್ತಿತ್ತು. ತೆರೆಯ ಮೇಲೆ ಕಲಾವಿದರು ತಾವೇ ಸ್ವತಃ ಹಾಡುತ್ತಿರುವ ಧ್ವನಿಗೂಡಿಸುತ್ತಿರುವ ಅನುಭವವಾಗುತ್ತಿತ್ತು. ಇದು ನಿಜಕ್ಕೂ ವಿಸ್ಮಯ. ಪ್ರತಿಭೆಯನ್ನು ಮೀರಿದ ಶಕ್ತಿ. ಕಲಾದೇವಿಯ ವರದಾನ. ಎಲ್ಲರಿಗೂ ಸಾಧ್ಯವಿಲ್ಲದ, ಎಲ್ಲರಿಗೂ ಸುಲಭವಾಗಿ ದಕ್ಕದ ಸಾಧನೆ ಮತ್ತು ತಪಸ್ಸು ಎಂದರೆ ಅತಿಶಯೋಕ್ತಿಯಲ್ಲ ಅನ್ನಿಸುತ್ತೆ. ತಮಿಳಿನ 16 ವಯದಿನಿಲೆ ಸಿನಿಮಾದ ಸೆಂದೂರ ಪೂವೈ ಮತ್ತು ಅದೇ ಸಿನಿಮಾದ ತೆಲುಗು ಆವೃತ್ತಿಯ 16 ವಯಸ್ಸು ಚಿತ್ರದ ಸಿರಿಮಲ್ಲೆ ಪೂವ ಹಾಗೂ ಸ್ವಯಂ ಕೃಷಿ ಚಿತ್ರದ ಗೀತೆ ಇವರಿಗೆ ಹೆಚ್ಚಿನ ಖ್ಯಾತಿ ತಂದುಕೊಟ್ಟ ಹಾಡುಗಳು. ವಿಧಿಯನ್ ವಿಳೆಯಾಟು, ವಿಧಿಯ ಆಟ ಇವರು ಹಾಡಿದ ಮೊದಲ ತಮಿಳು ಸಿನಿಮಾ. 88 ವರ್ಷಗಳ ಈ ಹಿರಿಯ ಜೀವದ ಬದುಕಿನ ನಿಜವಾದ ಆಸೆ ಏನಾಗಿತ್ತು? ಅವರ ಕೊನೆಯ ದಿನಗಳ ಹೇಳಲಾಗದ ವೇದನೆ ಏನಿತ್ತು? ಗೊತ್ತಿಲ್ಲ. ಉಳಿದಿರುವುದು ಅವರ ಅಚ್ಚಳಿಯದ ನೆನಪು. ಎಂದಿಗೂ ಅಳಿಸಲಾಗದ ಅವರ ಮಧುರ ಗೀತೆಗಳು, ಅದರ ಹಿಂದಿನ ಸುಂದರ ಭಾವಗಳು. ಎಲ್ಲವೂ ವಿಧಿಯಾಟ ಅಲ್ಲವೇ? ಎಸ್ ಜಾನಕಿ ಅವರ ಮೊಮ್ಮಗಳು ಅಪ್ಸರ ಅವರ ಅಂತಿಮ ವಿಧಿ ವಿಧಾನಗಳನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸಿದ್ದಾರೆ. ಎಸ್ ಜಾನಕಿ ಅವರಿಗೆ ಕೊನೆವರೆಗೂ ಅತ್ಯಂತ ಆಪ್ತವಾಗಿದ್ದ ನವೀನ್ ಪವನ್ ಅಭಿಮಾನಿಗಳಾಗಿ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದ್ದಾರೆ. ಅಸಂಖ್ಯಾತ ಸಂಗೀತ ಪ್ರೇಮಿಗಳು ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸಿದ್ದಾರೆ. ಎಸ್ ಜಾನಕಿ ಅವರ ಶ್ರೇಷ್ಠ ವ್ಯಕ್ತಿತ್ವ, ಅವಿಸ್ಮರಣೀಯ ಸಾಧನೆ ಎಂದಿಗೂ ಅಜರಾಮರ.